ವಿಡಿಯೋ ಸ್ವಲ್ಪ ಲೆಂತ್ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಕ್ಸಾಮ್ ಪ್ಯಾಟರ್ನ್ ಅನಾಲಿಸಿಸ್ ಅಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಅದಕ್ಕೋಸ್ಕರ ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಗಜ್ಜು ಮಾತಾಡ್ತಿರೋದು. ಇವತ್ತಿನ ಒಂದು ವಿಡಿಯೋ ಏನಪ್ಪಾ ಅಂತಂದ್ರೆ ಸಖತ್ ಇಂಟ್ರೆಸ್ಟಿಂಗ್ ಮತ್ತೆ ನಿಮ್ಗೆ ಬೆಸ್ಟ್ ಟಿಪ್ ವಿಡಿಯೋ ಅಂತಾನೆ ಹೇಳ್ಬೋದು. ಇವತ್ತಿನ ವಿಡಿಯೋ ಏನು ಅಂತಂದ್ರೆ ಎಕ್ಸಾಮ್ ಪ್ಯಾಟರ್ನ್ ಯಾವ ತರ ಇರುತ್ತೆ, PEC ಮತ್ತೆ OEC ಎಕ್ಸಾಮ್ ಇಂದು ಫೈನಲ್ ಎಕ್ಸಾಮ್ ಎಂದು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಆಯ್ತಾ. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ಯಾರ್ಯಾರು PEC ಮತ್ತೆ OEC ಎಕ್ಸಾಮ್ ರಿಜಿಸ್ಟ್ರೇಷನ್ ಮಾಡಿದಿರೋ ಅವರ ಒಂದು ಮೈ ಅಪ್ಲಿಕೇಶನ್ ಪೇಜ್ ಅಲ್ಲಿ ಈ ತರ ಇರುತ್ತೆ ಆಯ್ತಾ. ಇನ್ನು ಬುಕ್ ಸ್ಲಾಟ್ ಬಿಟ್ಟಿಲ್ಲ, ಓಕೆನಾ. ಸೊ ಬುಕ್ ಸ್ಲಾಟ್ ಬಿಟ್ಟಿಲ್ಲ, ಅಲ್ಲಿವರೆಗೂ ಬುಕ್ ಸ್ಲಾಟ್ ಬಿಡೋಕ್ಕೂ ಮುಂಚೆ ಅದಕ್ಕಿಂತ ಮುಂಚೆ ನೀವು ಯಾವ ತರ ಪ್ರಿಪೇರ್ ಆಗ್ಬೇಕು ಎಕ್ಸಾಮ್ಗೆ ಅಂತ ಅಂದ್ಬಿಟ್ಟು ನಾನು ಡಿಸ್ಕಸ್ ಮಾಡೋಣ ಆಯ್ತಾ. ಸೊ ನಾನು ಕಂಪ್ಲೀಟ್ ಆಗಿ ಈ ಒಂದು ವರ್ಡ್ PDF ಅಲ್ಲಿ ನಿಮಗೆ ಹೇಳ್ಕೊಂತ ಹೋಗ್ತೀನಿ. ಈ ಒಂದು ಇನ್ಫಾರ್ಮೇಶನ್ ನಾನು ನನ್ನ ಫ್ರೆಂಡ್ ಇಂದ ಗ್ಯಾದರ್ ಮಾಡ್ಕೊಂಡೆ. ನನ್ನ ಫ್ರೆಂಡ್ ಇಂಟ್ರೊಡಕ್ಷನ್ ಹೇಳ್ತೀನಿ ಕೇಳಿ. ನಾವು 7th ಸೆಮ್ ಅಲ್ಲಿ ಸ್ಟಡಿ ಮಾಡ್ತಿರ್ಬೇಕಾದ್ರೆ ಸ್ಕೀಮ್ B ಅಲ್ಲಿ ಸೇರ್ಕೊಂಡಿದ್ದ, ನಾವು ಸ್ಕೀಮ್ A ಸ್ಟೂಡೆಂಟ್ಸ್. ಸೊ ಅದಕ್ಕೋಸ್ಕರ ನಮ್ಗೆ ಅವಾಗ PEC OEC ಎಕ್ಸಾಮ್ ಇರ್ಲಿಲ್ಲ. ಅವನು ಸ್ಕೀಮ್ B ಆಗಿರೋದ್ರಿಂದ ಅವನು 7th ಸೆಮ್ ಅಲ್ಲಿ PEC ಮತ್ತೆ OEC ಎಕ್ಸಾಮ್ ನ ಕಂಪ್ಲೀಟ್ ಮಾಡಿದ್ದಾನೆ. ಬಟ್ ಅವನು 7th ಸೆಮ್ ಅಲ್ಲಿ ಬರಿಬೇಕಾದ್ರೆ ಅವ್ನಿಗೆ ಫೀಸ್ ಇತ್ತಂತೆ. ಪ್ರತಿಯೊಂದು ಕೋರ್ಸ್ಗೂ 1000 ರೂಪೀಸ್, ಟೋಟಲ್ 2000 ಕೊಟ್ಟು ಎಕ್ಸಾಮ್ ಬರೆದಿದ್ದಾನೆ. ಅವ್ರು ಹೇಳಿರೋ ಪ್ರಕಾರ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ, ಇಂಟರ್ನಲ್ ಮಾರ್ಕ್ಸ್ ನ ಯಾವ ತರ ಕೊಡ್ತಾರೆ, ಮತ್ತೆ ಫೈನಲ್ ಎಕ್ಸಾಮ್ ಹೇಗಿರುತ್ತೆ, ಮತ್ತೆ ಇಂಪಾರ್ಟೆಂಟ್ ರೂಲ್ಸ್ ಹೇಳಿದಾನೆ, ಮೋಸ್ಟ್ ಇಂಪಾರ್ಟೆಂಟ್ ಪ್ರಿಪರೇಷನ್ ಟಿಪ್ ಸಹ ಹೇಳಿದಾನೆ, ಮತ್ತೆ ಪಾಸಿಂಗ್ ಕ್ರೈಟೇರಿಯಾ ಏನು ಅಂತ ಸಹ ಹೇಳಿದಾನೆ ಆಯ್ತಾ. ಸೊ ಈ ಒಂದು ವಿಡಿಯೋ ಕಂಪ್ಲೀಟ್ ಆದ್ಮೇಲೆ ಈ ಒಂದು PDF ನನ್ನ ಡ್ರೈವ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಇದನ್ನ ನೋಡ್ಕೋಬಹುದು, ಓಕೆನಾ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ ಗಾಯ್ಸ್. ಫಸ್ಟ್ನೇದಾಗಿ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ತಿಳ್ಕೊಳ್ಳೋಣ. ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ? ಮೊದಲನೇದಾಗಿ ಇದು ಆನ್ಲೈನ್ ಮೋಡ್ ಆಗಿರುತ್ತೆ ಆಯ್ತಾ. ಇದನ್ನ ನೀವು ಮನೇಲಿ ಕುತ್ಕೊಂಡು ಬರೀಬಹುದು, ಹಾಸ್ಟೆಲ್ ಅಲ್ಲಿ ಕುತ್ಕೊಂಡು ಸಹ ಬರೀಬಹುದು, ಇವನ್ ಗಾರ್ಡನ್ ಅಲ್ಲಿ ಕುತ್ಕೊಂಡು ಸಹ ಬರೀಬಹುದು. ಬಟ್ ಇಂಟರ್ನೆಟ್ ಕನೆಕ್ಟಿವಿಟಿ ಚೆನ್ನಾಗಿರ್ಬೇಕು ಅಷ್ಟೇ. ಯಾವ ಟೈಪ್ ಆಫ್ ಕ್ವಶನ್ಸ್ ಇರುತ್ತೆ? ಬರೀಬೇಕಾ, ಟೈಪ್ ಮಾಡ್ಬೇಕಾ? ನೋ, ಓನ್ಲಿ MCQ ಟೈಪ್ ಆಫ್ ಕ್ವಶನ್ಸ್ ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಇದನ್ನ ಕಂಡಕ್ಟ್ ಮಾಡ್ತಿರೋರು VTU ಆನ್ಲೈನ್ ಪೋರ್ಟಲ್ ದವರು. ಅಂದ್ರೆ ನೀವು ಈ ಒಂದು ಎಕ್ಸಾಮ್ ನ VTU ಆನ್ಲೈನ್ ಪೋರ್ಟಲ್ ಅಲ್ಲೇ ಹೋಗಿ ಬರೀಬೇಕು, ಇನ್ನು ಎಲ್ಲೂ ಬರೆಯಕ್ಕಾಗಲ್ಲ. ಸೊ ನೀವು ಈ ಒಂದು ಎಕ್ಸಾಮ್ ಬರೀತಿರ್ಬೇಕಾದ್ರೆ ನಿಮ್ಮ ಹತ್ರ ವೆಬ್ ಕ್ಯಾಮ್ ಇರಬೇಕು, ಮತ್ತೆ ಮೊಬೈಲ್ ಮಾನಿಟರಿಂಗ್ ಸಹ ಇರಬೇಕು. ಮೊಬೈಲ್ ಮಾನಿಟರಿಂಗ್ ಅಂತಂದ್ರೆ ಏನಿಲ್ಲ ಗೈಸ್, ಅಲ್ಲಿ ಒಂದು QR ಕೋಡ್ ಕೊಡ್ತಾರೆ, ಅದನ್ನ ನಿಮ್ಮ ಒಂದು ಗೂಗಲ್ ಲೆನ್ಸ್ ಅಲ್ಲಿ ಹೋಗ್ಬಿಟ್ಟು ಇದೇನೋ ಸ್ಕ್ಯಾನ್ ಮಾಡಿದ್ರೆ ಆ QR ನ ನಿಮ್ಮ ಮೊಬೈಲ್ ನಲ್ಲಿ ಆ ಒಂದು ಮಾನಿಟರಿಂಗ್ ಬರುತ್ತೆ, ಒಂದು ವಿಡಿಯೋ ಆನ್ ಆಗುತ್ತೆ, ಅದನ್ನ ನಿಮ್ಮ ಮುಂದೆ ಇಟ್ಕೊಂಡ್ಬಿಟ್ಟು ನೀವು ಎಕ್ಸಾಮ್ ಬರೀಬೇಕು. ಇದನ್ನ ಮಾಲ್ ಪ್ರಾಕ್ಟೀಸ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಈ ಒಂದು ಟೆಕ್ನಾಲಜಿನ ತಗೊಂಡ್ಬಂದಿದ್ದಾರೆ. ಇವೆಲ್ಲ ಒಂಥರ ನಿಮ್ಗೆ ಸ್ಕ್ವಾಡ್ ಇದ್ದಂಗೆ, ಅಂದ್ರೆ ಎಕ್ಸಾಮ್ ಅಲ್ಲಿ ಯಾವ ತರ ಸ್ಕ್ವಾಡ್ ಇರ್ತಾರಲ್ಲ ಆ ತರ. ಇನ್ನು ಇಂಟರ್ನಲ್ ಕ್ವಿಜ್ ಪ್ಯಾಟರ್ನ್ ಯಾವ ತರ ಇರುತ್ತೆ ಅಂತ ನೀವೆಲ್ಲ ಇಂಟರ್ನಲ್ ಬರ್ದಿದ್ದೀರಾ ಅಂತ ಅನ್ಕೋತೀನಿ. ಏನಂತಂದ್ರೆ ಈ ಇಂಟರ್ನಲ್ ಮಾರ್ಕ್ಸ್ ಯಾವ ತರ ಕನ್ಸಿಡರ್ ಮಾಡ್ತಾರೆ ಅಂದ್ರೆ, ನೀವು ವಿಡಿಯೋ ಲೆಕ್ಚರರ್ಸ್ ನ ಕೇಳಿದಿರಲ್ಲ, 100% ಪ್ರೋಗ್ರೆಸ್ ಕಂಪ್ಲೀಟ್ ಮಾಡಿದಿರಲ್ಲ ಅದು, ಮತ್ತೆ ಇಂಟರ್ನಲ್ ಕ್ವಿಜಸ್ ಮತ್ತೆ ಅಸೆಸ್ಮೆಂಟ್ ಯಾರ್ಯಾರು ಕ್ವಿಜ್ ಅಟೆಂಡ್ ಮಾಡಿದಿರಲ್ಲ ಆ ಒಂದು ಮಾರ್ಕ್ಸ್ ಸಹ ಇಲ್ಲಿ ಕೌಂಟ್ ಆಗುತ್ತೆ. ಇಂಟರ್ನಲ್ ಮಾರ್ಕ್ಸ್ ಯಾವ ತರ ಕೊಡ್ತಾರೆ? ಮಿನಿಮಮ್ 25 ಕ್ವಶನ್ಸ್ MCQ ಕ್ವಶನ್ಸ್ ಇರುತ್ತೆ. ಹೌದು ತಾನೆ? ನೀವು ಟೆಸ್ಟ್ ಬರೀತಿರ್ಬೇಕಾದ್ರೆ, ಕ್ವಿಜ್ ಅಟೆಂಡ್ ಮಾಡ್ತಿರ್ಬೇಕಾದ್ರೆ 25 ಕ್ವಶನ್ಸ್ ಇರುತ್ತೆ. ಮೇ ಬಿ ನೀವು ಅಬ್ಸರ್ವ್ ಮಾಡಿದ್ರೆ 25 ಕ್ವಶನ್ಸ್ ಇರುತ್ತೆ. 25 ಕ್ವಶನ್ಸ್ ಅಲ್ಲಿ ನಿಮ್ಗೆ ಮಿನಿಮಮ್ 10 ಔಟ್ ಆಫ್ 25 ಮಿನಿಮಮ್ 10 ಕ್ವಶನ್ಸ್ ನೀವು ಕರೆಕ್ಟ್ ಆಗಿರ್ಬೇಕು. ಆವಾಗ ಮಾತ್ರ ನೀವು ಎಲಿಜಿಬಲ್ ಆಗ್ತೀರಾ, ಅಂದ್ರೆ ಮಿನಿಮಮ್ 40%. ಇಫ್ ಫೇಲ್ಡ್, VTU ಗಿವ್ಸ್ ಎನಿ ಸೆಕೆಂಡ್ ಚಾನ್ಸ್. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಟೈಮ್ ಹೇಳ್ತೀನಿ. ಸೊ ಯಾರು ಫೇಲ್ ಆಗಕ್ಕೆ ಹೋಗಬೇಡಿ, ಫಸ್ಟ್ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡಿ, ಈಸಿ ಇರುತ್ತೆ. ನಾನು ಯಾವ ತರ ಪಾಸ್ ಆಗೋದು ಸಹ ಅಂತ ಹೇಳ್ಕೊಡ್ತೀನಿ ಆಯ್ತಾ. ಇನ್ನು ಫೈನಲ್ ಆನ್ಲೈನ್ ಎಕ್ಸಾಮ್ ಪ್ಯಾಟರ್ನ್ ಅಂದ್ರೆ ನೀವು ಬರೀತಿರಲ್ಲ ನೆಕ್ಸ್ಟ್ ಆ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಬಂದ್ರೆ ಕಂಪ್ಲೀಟ್ ಆಗಿ MCQ ಕ್ವಶನ್ಸ್ ಇರುತ್ತೆ ಆಯ್ತಾ. ಕ್ವಶನ್ಸ್ ಎಲ್ಲಿಂದ ಕೇಳ್ತಾರೆ ಅಂತ ಅನ್ಕೊಂಡ್ರೆ, ನೀವು ಕೇಳಿರುವಂತ ವಿಡಿಯೋ ಲೆಕ್ಚರರ್ಸ್ ಮತ್ತೆ ಕ್ವಿಜ್ ಕಾನ್ಸೆಪ್ಟ್ ಗಳಿಂದ ಬಂದಿರುತ್ತೆ. ಮೇಬಿ ನೀವು ವಿಡಿಯೋ ಲೆಕ್ಚರರ್ಸ್ ನೋಡಿರಲ್ಲ, ಸ್ಕಿಪ್ ಮಾಡಿರ್ತಾರೆ ಅಂತ 100% ನನಗೂ ಸಹ ಗೊತ್ತು. ಮತ್ತೆ ಕ್ವಿಜ್ ನೀವು ಏನೇನ್ ಕ್ವಿಜ್ ಅಟೆಂಡ್ ಮಾಡಿದಿರಲ್ಲ ಅದರಿಂದ ಕ್ವಶನ್ಸ್ ಬರುತ್ತೆ ಆಯ್ತಾ. ಎಷ್ಟು ಕ್ವಶನ್ಸ್ ಇರುತ್ತೆ ಅಂತ ನೀವ್ ಏನಾದ್ರು ಕೇಳಿದ್ರೆ, ದೇರ್ ಆರ್ 50 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ನೀವು 50 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನ ಅಟೆಂಡ್ ಮಾಡ್ಬೇಕು. ಆ ಒಂದು 50 ಕ್ವಶನ್ಸ್ ನ ಅಟೆಂಡ್ ಮಾಡಕ್ಕೆ ನಿಮ್ಮ ಹತ್ರ ಇರೋದು ಕೇವಲ 60 ರಿಂದ 90 ನಿಮಿಷ, 1 ಗಂಟೆ ಅನ್ಕೊಳ್ಳಿ. 1 ಗಂಟೆ ಟೈಮ್ ಇರುತ್ತೆ ಆ ಒಂದು 50 MCQ ಕ್ವಶನ್ಸ್ ನ ಅಟೆಂಡ್ ಮಾಡೋದಕ್ಕೆ. ಮೋಸ್ಟ್ಲಿ ಆಬ್ಜೆಕ್ಟಿವ್ ಕ್ವಶನ್ಸ್ ಯಾವ್ಯಾವ ಬರ್ಬೋದು ಅಂತಂದ್ರೆ, ಆ ಒಂದು MCQ ಕ್ವಶನ್ಸ್ ಅಲ್ಲಿ MCQ ನಾರ್ಮಲ್ 4 ಆಪ್ಷನ್ಸ್ ಇರುತ್ತೆ, ಇನ್ನೊಂದು ಟ್ರೂ ಆರ್ ಫಾಲ್ಸ್ ಇರುತ್ತೆ, ಇನ್ನೊಂದು ಮ್ಯಾಚ್ ದ ಫಾಲೋವಿಂಗ್. ಓಕೆನಾ, ಇದು ಫೈನಲ್ ಎಕ್ಸಾಮಿನ ಪ್ಯಾಟರ್ನ್ ಆಗಿರುತ್ತೆ. ದೆನ್ ಇಂಪಾರ್ಟೆಂಟ್ ರೂಲ್ ಬಂದ್ಬಿಟ್ಟು, ಈ ಒಂದು ಎಕ್ಸಾಮ್ ನೀವು ಅಟೆಂಡ್ ಆಗ್ಬೇಕು ಅಂತಂದ್ರೆ ನೀವು ಮೊದಲು ಸ್ಲಾಟ್ ಬುಕ್ಕಿಂಗ್ ಮಾಡಿರ್ಬೇಕು. ಸ್ಲಾಟ್ ಬುಕ್ಕಿಂಗ್ ಮಾಡೋದು ಮ್ಯಾಂಡೇಟರಿ. ನೆಕ್ಸ್ಟ್ ನಿಮ್ಮ ಹತ್ರ ವೆಬ್ ಕ್ಯಾಮ್ ಅಥವಾ ಮೊಬೈಲ್ ಕ್ಯಾಮ್ರಾ ಇರಬೇಕು ಆಯ್ತಾ. ಇನ್ನೊಂದು, ನೀವು ಎಕ್ಸಾಮ್ ಬರೀತಿರ್ಬೇಕಾದ್ರೆ ಸೈಲೆಂಟ್ ಆಗಿರೋ ರೂಮ್ ಅಲ್ಲಿ ಇರ್ಬೇಕು, ಲೈಟ್ ಕರೆಕ್ಟ್ ಬೀಳ್ತಾ ಇರ್ಬೇಕು. ನೀವು ಎಕ್ಸಾಮ್ ಬರೀತಿರ್ಬೇಕಾದ್ರೆ ನೀವು ಒಂದು ಸ್ಕ್ರೀನ್ ಇರುತ್ತಲ್ಲ, ಆ ಕ್ಯಾಮರಾ ಸ್ಕ್ರೀನ್ ಬಿಟ್ಟು ನೀವು ಎಲ್ಲೂ ಕೂಡ ಹೊರಗಡೆ ಹೋಗ್ಬಾರ್ದು. ಇದನ್ನ
ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಆ ಒಂದು ಸ್ಕ್ರೀನ್ ಬಿಟ್ಟು ಹೊರಗಡೆ ಹೋದ್ರೆ ನೀವು ಡಿಸ್ಕ್ವಾಲಿಫೈ ಆಗ್ತೀರಾ ಗಾಯ್ಸ್, ಡಿಸ್ಕ್ವಾಲಿಫೈ ಆಗ್ತೀರಾ. ಸೊ ಅದಕ್ಕೋಸ್ಕರ ನೀವು ಎಕ್ಸಾಮ್ ಬರೀತಿರ್ಬೇಕಾದ್ರೆ ಕಂಪ್ಲೀಟ್ ಆಗಿ ಅಲ್ಲೇ ಕುತ್ಕೊಂಡ್ ಬರೀಬೇಕು, ಓಕೆನಾ. ನೆಕ್ಸ್ಟ್ ಟ್ಯಾಬ್ ನ ಸ್ವಿಚ್ ಮಾಡಕ್ ಹೋದ್ರೆ ಡೈರೆಕ್ಟ್ ಆಗಿ ಅದು ನೀವು ಮಾಲ್ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ಒಂದ್ಸತಿ ವಾರ್ನಿಂಗ್ ಕೊಡುತ್ತೆ. ಸೊ ಈ ತಪ್ಪು ಮಾಡಕ್ ಹೋಗ್ಬೇಡಿ. ಇದನ್ನ ಏನಾದ್ರು ನೀವು ಫ್ರೀಕ್ವೆಂಟ್ ಆಗಿ ಮಾಡ್ತಿದ್ರೆ ನಿಮ್ಮನ್ನ ಅದು ಆ ವೆಬ್ಸೈಟ್ ಇಂದ ತೆಗೆದು ಹೊರಗಡೆ ಬಿಡ್ತಾ ಇರೋದು. ಟ್ರಿಗರ್ ಮಾಡಿ ನಿಮ್ ಮಾಲ್ ಪ್ರಾಕ್ಟೀಸ್ ಅಂತ ಹಾಕಿ ಹೊರಗಡೆ ಬಿಸಾಕ್ತಾರೆ. ಸೊ ಅದಕ್ಕೆ ಟ್ಯಾಬ್ಸ್ ನೆಲ್ಲ ಸ್ವಿಚ್ ಮಾಡಕ್ ಹೋಗ್ಬೇಡಿ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಿಪರೇಷನ್ ಟಿಪ್ ಏನಂತಂದ್ರೆ, ಈ ಟಿಪ್ ಯಾರಿಗೆ ಅಂತಂದ್ರೆ ದ ಪರ್ಸನ್ ಹೂ ಆಲ್ವೇಸ್ ಸ್ಟಡೀಸ್, ರೈಟ್. ಒಬ್ಬ ಟಾಪರ್ ಗೆ ಈ ಒಂದು ಟಿಪ್. ಕ್ವಿಜಸ್ ಕ್ವಶನ್ಸ್ ನ ರಿಪೀಟೆಡ್ ಆಗಿ ಓದಿ. ಈಗ ಯಾವ್ಯಾವ 25 ಕ್ವಶನ್ಸ್ ನ ನೀವು ಎಕ್ಸಾಮ್ ಬರ್ದಿದಿರಲ್ಲ ಕ್ವಿಜ್ ಅಲ್ಲಿ, ಅವನ್ನ ಕಂಪ್ಲೀಟ್ ಆಗಿ ಓದಿ. ಎಲ್ಲಾ ವಿಡಿಯೋಗಳನ್ನ ನೋಡಿ ಅಟ್ಲೀಸ್ಟ್ ಒನ್ಸ್. ಈ ಒಂದು ಕ್ವಶನ್ಸ್ ಸೇಮ್ ಕ್ವಿಜ್ ಕ್ವಶನ್ಸ್ ಇರಂಗೆ ಇರುತ್ತೆ, ಅಸೈನ್ಮೆಂಟ್ ಕ್ವಶನ್ ಇರಂಗೆ ಇರುತ್ತೆ. ಮತ್ತೆ LMS ಕಾಂಟೆಂಟ್ ಅಂತ ಅಂದ್ರೆ ಈ ವೆಬ್ಸೈಟ್ ಅಲ್ಲಿ ಯಾವ ತರ ಕಾಂಟೆಂಟ್ ಇದೆ ಅದ್ರ ಮೇಲೆನೆ ಕ್ವಶನ್ಸ್ ಇರುತ್ತೆ. ಫೈನಲ್ ಸರ್ಟಿಫಿಕೇಟ್ ಬರೋಕೆ ನಿಮ್ಗೆ ಎಲಿಜಿಬಿಲಿಟಿ ಕ್ರೈಟೇರಿಯಾ, ಪಾಸಿಂಗ್ ಕ್ರೈಟೇರಿಯಾ ಏನಪ್ಪಾ ಅಂತಂದ್ರೆ ಇಂಟರ್ನಲ್ ಕ್ವಿಜಸ್ ನ ಅಟೆಂಡ್ ಮಾಡಿರ್ಬೇಕು ಮತ್ತೆ ಫೈನಲ್ ಎಕ್ಸಾಮ್ ಅಟೆಂಡ್ ಮಾಡಿರ್ಬೇಕು. ಇವೆರಡರ ಪಾಸಿಂಗ್ ಮಾರ್ಕ್ಸ್, ಇಂಟರ್ನಲ್ ಪಾಸಿಂಗ್ ಮಾರ್ಕ್ಸ್ ಮತ್ತೆ ಫೈನಲ್ ಪಾಸಿಂಗ್ ಮಾರ್ಕ್ಸ್ ಇಂದ ಎರಡು ತಗೊಂಡ್ಬಿಟ್ಟು ನಿಮ್ಗೆ ಓವರ್ ಆಲ್ ಆಗಿ ಪಾಸಿಂಗ್ ಮಾರ್ಕ್ಸ್ ನ ಕೊಟ್ಬಿಟ್ಟು ಆಮೇಲೆ ನಿಮ್ಗೆ ಸರ್ಟಿಫಿಕೇಟ್ ಜನರೇಟ್ ಆಗುತ್ತೆ. ನಾನು ಸರ್ಟಿಫಿಕೇಟ್ ಬಗ್ಗೆ ಹೇಳ್ತೀನಿ ಆಮೇಲೆ. ಸೊ ಬೋನಸ್ ಟಿಪ್ ಏನು ಅಂತ ಅಂದ್ರೆ, ಹೌ ಟು ಪಾಸ್ ಎಕ್ಸಾಮ್, ಈಸ್ ದೇರ್ ಎನಿ ಅದರ್ ವೇ ಅಂತ ಯಾರಾದ್ರೂ ಕೇಳಿದ್ರೆ ನಾನು ಹೇಳಿದ್ದೆ ಮೊದಲು A+ ಯೂಸ್ ಮಾಡ್ಕೊಂಡ್ ಮಾಡ್ಬೋದು ಅಂತ ಕ್ವಿಜಸ್ ನೆಲ್ಲ. ಬಟ್ ಇದ್ರಲ್ಲಿ A+ ವರ್ಕ್ ಆಗಲ್ಲ. ಯಾಕಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಟೆನ್ಷನ್ಸ್ ಎಲ್ಲ ಕ್ಲೋಸ್ ಆಗಿರುತ್ತೆ, ಆ ಒಂದು ವೆಬ್ಸೈಟ್ ಕ್ಲೋಸ್ ಮಾಡಿರುತ್ತೆ. ChatGPT ಕಾಪಿ ಮಾಡಕ್ಕಂತೂ ಆಗೋದಿಲ್ಲ. ಟೆಕ್ಸ್ಟ್ ನ ನೀವು ಈ ತರ ಕಾಪಿ ಮಾಡಕ್ ಹೋದ್ರು ಅದು ಕಾಪಿ ಆಗಲ್ಲ. ಮತ್ತೆ ಟ್ಯಾಬ್ ಸ್ವಿಚ್ ಸಹ ಮಾಡಕ್ ಆಗಲ್ಲ. So you can't copy text. So do connect in Insta. I will tell you how to clear exam easily. ಈಗ ಇದರಲ್ಲಿ ಈ ಒಂದು ವಿಡಿಯೋದಲ್ಲಿ ಆ ಟಿಪ್ ನ ಹಂಚ್ಕೊಳಕ್ ಆಗಲ್ಲ. ಸೊ ಇನ್ಸ್ಟಾದಲ್ಲಿ ಕನೆಕ್ಟ್ ಆಗಿ ನಾವು ಅಲ್ಲೇ ಡಿಸ್ಕಸ್ ಮಾಡುವ. ಇಲ್ದಿದ್ರೆ ನಿಮ್ ಕಾಲೇಜಲ್ಲಿ ಯಾರಾದ್ರೂ ಪ್ಲೇಸ್ಮೆಂಟ್ ಆಪ್ಟಿಟ್ಯೂಡ್ ನ ಆನ್ಲೈನ್ ಅಲ್ಲಿ ಅಟೆಂಡ್ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಯಾವ ತರ ಆಪ್ಟಿಟ್ಯೂಡ್ ನ ಕ್ಲಿಯರ್ ಮಾಡೋದಂತ. ಸೇಮ್ ಟೆಕ್ನಿಕ್ ನ ಇಲ್ಲಿ ಯೂಸ್ ಮಾಡಿದ್ರೆ ನೀವು ಈಸಿಯಾಗಿ ಈ ಒಂದು ಎಕ್ಸಾಮ್ ನ ಕ್ಲಿಯರ್ ಮಾಡಬಹುದು. ಇಫ್ ಯು ನೋ ಲೆಸನ್ಸ್ ಬೇಗ ಅರ್ಥ ಮಾಡ್ಕೊಳ್ಳಿ, ಆಯ್ತಾ. ಸೊ ಇನ್ನು ದೆನ್ ವಾಟ್ ಅಬೌಟ್ ಸರ್ಟಿಫಿಕೇಶನ್ ಬ್ರಾ ಅಂತ ಕೇಳಿದ್ರೆ, ಸರ್ಟಿಫಿಕೇಶನ್ ನೀವು ಎಕ್ಸಾಮ್ ಅಟೆಂಡ್ ಮಾಡಿ ಜಸ್ಟ್ 1-2 hour ಅಲ್ಲೇ ಜನರೇಟ್ ಆಗುತ್ತೆ ಗೈಸ್. ಸೊ ಡೋಂಟ್ ವರಿ. ಸೊ ನಿಮ್ಗೆಲ್ಲ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಯೇ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಗಜ್ಜು ಸೈನಿಂಗ್. ಬಾಯ್ ಬಾಯ್, ಮತ್ತೆ ಸಿಗುವ.